ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ನಾವು ಯಾವಾಗಲಾದರೂ ಯೋಚಿಸಿದ್ದೇವೆಯೇ, ನಾವು ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂದು ಪ್ರಾರ್ಥಿಸುವಾಗ ನಾವು ಸಂಭಾಷಣೆ ಮಾಡುತ್ತಿರುವುದು ಯಾವುದೋ ಒಂದು ದೂರದ ಶಕ್ತಿಯೊಡನೆ ಅಲ್ಲ, ಆಕಾಶದ ಎತ್ತರದಲ್ಲಿ ಕುಳಿತಿರುವ ಒಬ್ಬ ನ್ಯಾಯಾಧೀಶನ ಬಳಿ ಅಲ್ಲ, ಒಬ್ಬ ಅರಸನ ಬಳಿ ಅಲ್ಲ. ಅವರು ನಮ್ಮ ಹೃದಯದ ಹತ್ತಿರವಿರುವಂತಹ ನಮ್ಮ ತಂದೆ, ನಮ್ಮ ಅಪ್ಪ, ನಮ್ಮ ಪಪ್ಪ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಶಿಷ್ಯರು ಪ್ರಭು ಯೇಸು ಕ್ರಿಸ್ತರ ಬಳಿ ಕೇಳುತ್ತಾರೆ, ಪ್ರಭುವೇ, ನಮಗೂ ಪ್ರಾರ್ಥನೆಯನ್ನು ಮಾಡಲು ಕಲಿಸಿ ಎಂದು. ಅದಕ್ಕೆ ಯೇಸು ಅವರಿಗೆ ನೀಡಿದ್ದು ಒಂದು ಸುಂದರವಾದ ಪ್ರಾರ್ಥನೆ. ಅದಾಗಿದೆ ಒಂದು ಸಂಬಂಧದ ಒಂದು ಪ್ರಾರ್ಥನೆ. ನಮ್ಮ ತಂದೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂಬ ಪ್ರಾರ್ಥನೆ. ಇದು ಕೇವಲ ಪದಗಳ ಸಂಗ್ರಹವಲ್ಲ, ಬದಲಾಗಿ ಇದು ಪ್ರೀತಿ, ವಿಶ್ವಾಸ ಮತ್ತು ಸಂಬಂಧದ ಒಂದು ಪ್ರಾರ್ಥನೆಯಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಯಾರೂ ಸಹ ದೇವರನ್ನು ತಂದೆ ಎಂದು ಕರೆಯುತ್ತಿರಲಿಲ್ಲ. ಅವರು ದೇವರನ್ನು ಯಾವೆ, ಅದುನಾಯ್, ಎಲೋಯಿಮ್, ಸೈನ್ಯಗಳ ಕರ್ತನು ಎಂದು ಕರೆಯುತ್ತಿದ್ದರು. ಅವರು ದೇವರ ಶಕ್ತಿಯನ್ನು ಕಂಡಿದ್ದರು, ಆದರೆ ದೇವರ ಒಂದು ಹೃದಯವನ್ನು ಅವರು ಅರಿತಿರಲಿಲ್ಲ. ದೇವರು ಅವರೊಂದಿಗೆ ಒಬ್ಬ ದೂರದ ಒಂದು ಪವಿತ್ರ ಶಕ್ತಿ, ಒಂದು ತಲುಪಲಾಗದಂತಹ ಶಕ್ತಿ ಎಂದು ತಿಳಿದುಕೊಂಡಿದ್ದರು. ಆದರೆ ಯೇಸು ಬಂದಾಗ ಎಲ್ಲವೂ ಬದಲಾಗುತ್ತದೆ. ದೇವರ ಹೃದಯವನ್ನು ಅರಿತ ಯೇಸು ನಮಗೆ ತಿಳಿಸುತ್ತಾರೆ, ದೇವರು ಒಬ್ಬ ಕೇವಲ ರಾಜನಲ್ಲ, ಒಬ್ಬ ನ್ಯಾಯಾಧೀಶನಲ್ಲ, ಆತನು ಪ್ರೀತಿಯ ತಂದೆ ಮತ್ತು ಆ ತಂದೆಯ ಮಕ್ಕಳು. ನಾವು ದೇವರ ಸೇವಕರಲ್ಲ, ದಾಸರಲ್ಲ, ಆದರೆ ಒಂದು ತಂದೆಯ ಪ್ರೀತಿಯ ಮಕ್ಕಳು. ಒಂದು ಮಗು, ಒಂದು ಕುಟುಂಬದಲ್ಲಿ ಒಂದು ಮಗು ತನ್ನ ತಂದೆಯ ಮುಂದೆ ಹೇಗೆ ನಿಂತುಕೊಳ್ಳುತ್ತದೆ ನೋಡಿ. ಅಲ್ಲಿ ಯಾವುದೇ ರೀತಿಯಾದಂತಹ ಭಯವಿರುವುದಿಲ್ಲ, ಶಂಕೆ ಇರುವುದಿಲ್ಲ, ಅಂತರವಿರುವುದಿಲ್ಲ. ಆದರೆ ಅಲ್ಲಿ ಪ್ರೀತಿ ಇರುತ್ತದೆ, ನಂಬಿಕೆ ಇರುತ್ತದೆ, ವಿಶ್ವಾಸವಿರುತ್ತದೆ. ಮಗು ಏನನ್ನಾದರೂ ಬಯಸಿದರೆ ಅದು ನೇರವಾಗಿ ಕೇಳುತ್ತದೆ. ಅದೇ ರೀತಿಯಲ್ಲಿ ಯೇಸು ಸಹ ಬಯಸುವುದು ನಾವು ದೇವರ ಬಳಿ ಆ ಒಂದು ಮಕ್ಕಳ ಆ ಒಂದು ಮುಗ್ಧ ಹೃದಯದಿಂದ ಬರಬೇಕು ಎಂದು. ಈ ಸತ್ಯವನ್ನು ಅರಿತಾಗ ಪ್ರಾರ್ಥನೆ ಒಂದು ಆಚರಣೆ ಆಗುವುದಿಲ್ಲ, ಒಂದು ಆಡಂಬರವಾಗಿ ಉಳಿಯುವುದಿಲ್ಲ. ಅದು ಸಂಬಂಧದ ಒಂದು ಸಂಭಾಷಣೆ ಆಗುತ್ತದೆ. ಅದು ದೇವರೊಂದಿಗೆ ಮಾತನಾಡುವಂತಹ ಒಂದು ಸುಂದರ ಗಳಿಗೆ ಆಗುತ್ತದೆ. ಪ್ರಿಯರೇ, ಹೀಗಾಗಿ ಮುಂದಿನ ಬಾರಿ ನಾವು ಸ್ವರ್ಗದಲ್ಲಿರುವ ನಮ್ಮ ತಂದೆ ಎಂದು ಪ್ರಾರ್ಥಿಸುವಾಗ ನಾವು ಕ್ಷಣಕಾಲ ಮೌನವಾಗಿದ್ದು ಯೋಚಿಸಬೇಕು, ನಾನು ದೇವರ ಮಗು, ಆತನು ನನ್ನ ತಂದೆ, ನನ್ನನ್ನು ಪ್ರೀತಿಸುತ್ತಾನೆ, ನನ್ನನ್ನು ಅಪ್ಪಿಕೊಳ್ಳುತ್ತಾನೆ ಎಂದು. ನಮ್ಮ ಪ್ರಾರ್ಥನೆಗಳ ಮೂಲವು ಪ್ರೀತಿಯೇ ಆಗಿರಲಿ. ನಮ್ಮ ಜೀವನದ ಶಕ್ತಿಯು ಆ ತಂದೆಯ ಪ್ರೀತಿಯೇ ಆಗಿರಲಿ. ನಮ್ಮ ತಂದೆಯು ದೂರದಲ್ಲಿಲ್ಲ, ಆತನು ನಮ್ಮ ಹೃದಯದೊಳಗೆ ಇದ್ದಾನೆ, ನಮ್ಮನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಪ್ರೀತಿಸುತ್ತಾನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.